ಧರ್ಮಸ್ಥಳದ ನಂಬಿಕೆ ಮತ್ತು ಭಾವನೆಗೆ ಧಕ್ಕೆ ತರುವವರು ಯಾರೇ ಆಗಲಿ ಮಂಜುನಾಥನ ಶಾಪಕ್ಕೆ ಗುರಿ ಆಗೇ ಆಗುತ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಇಡೀ ದೇವಾಲಯಕ್ಕೆ ಕಪ್ಪು ಮಸಿ ಎರಚುವವರನ್ನು ಖಂಡಿತವಾಗಿಯೂ ದೇವರು ಕ್ಷಮಿಸುವುದಿಲ್ಲ. ಅಣ್ಣಪ್ಪ ಸ್ವಾಮಿ ಇರಬಹುದು, ತಾಯಿ ಪಾರ್ವತಿಯ ಶಾಪಕ್ಕೆ ಖಂಡಿತವಾಗಿಯೂ ಗುರಿ ಆಗುತ್ತಾರೆ. ಯಾವ ಹೆಂಡತಿಯೂ ಕೂಡ ಗಂಡನನ್ನು ಅವಮಾನಿಸಿದರೆ ಖಂಡಿತವಾಗಿಯೂ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಅವರ ಶಾಪ ಇದ್ದೇ ಇರುತ್ತದೆ. ಅಂದ ಮೇಲೆ ದೇವತೆಗಳ ಶಾಪಗಳು ತಟ್ಟದೆ ಬಿಡುತ್ತದೆಯೇ? ಹಾಗಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಏನೇ ಗೊತ್ತಿಲ್ಲದೆ ಮಾತನಾಡುವವರು, ದೇವಸ್ಥಾನಕ್ಕೆ ಅವಮಾನ ಮಾಡುವವರಿಗೆ ಖಂಡಿತವಾಗಿಯೂ ಪ್ರಾಯಶ್ಚಿತ್ತ ಅನ್ನುವುದು ಹಾಗೇ ಆಗುತ್ತದೆ. ಸಾಕಷ್ಟು ಜನ ಇದರಲ್ಲಿ ಈಗಾಗಲೇ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ, ನೋವನ್ನು ಅನುಭವಿಸುತ್ತಿದ್ದಾರೆ, ಪಡಬಾರದಿದ್ದ ನರಕದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಇದು ತಾಯಿ ಪಾರ್ವತಿ ದೇವಿಯ ಶಾಪವೇ ಆಗಿದೆ ಅಂತಲೇ ಹೇಳಬಹುದು. ನಾವು ಹೀಗೆ ಮಾತನಾಡುತ್ತಿದ್ದೇವೆ, ಹೀಗೆ ಹೇಳುತ್ತಿದ್ದೇವೆ ಅಂದರೆ ಅದು ಖಂಡಿತವಾಗಿಯೂ ಒಂದು ಹುಡುಗಿಗೆ ಅನ್ಯಾಯ ಆಗಲಿ ಅಂತ ಅಲ್ಲ, ಒಂದು ಹುಡುಗಿಯ ಪರ ನಿಂತಿಲ್ಲ ಅಂತ ಅಲ್ಲ. ತಪ್ಪು ಮಾಡಿದವರು ದೊಡ್ಡವರೇ ಆಗಿರಲಿ, ಚಿಕ್ಕವರೇ ಆಗಿರಲಿ, ಅಥವಾ ಯಾರೇ ಒಬ್ಬ ಮನಸ್ಥಿತಿ ಸರಿಯಿಲ್ಲದ ವ್ಯಕ್ತಿಗಳಿಂದಲೇ ಇದು ಆಗಿರಲಿ, ಅವರಿಗೆ ಖಂಡಿತವಾಗಿಯೂ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸುವ ಜವಾಬ್ದಾರಿಯನ್ನು ಮಂಜುನಾಥ ಸ್ವಾಮಿಯೇ ಅವರಿಗೆ ಏನು ಎಂದು ತೋರಿಸುತ್ತಾನೆ. ಸ್ವಲ್ಪ ಸಮಯಗಳು ಆಗಬಹುದು. ದೊಡ್ಡ ಪ್ರಭಾವ ವ್ಯಕ್ತಿಗಳಿಂದ ಏನಾದರೂ ಈ ಕೃತ್ಯಗಳು ಆಗಿದ್ದರೂ ಕೂಡ ಮಂಜುನಾಥನ ಶಾಪ ತಟ್ಟೇ ತಟ್ಟುತ್ತದೆ. ಸುಮಾರು 800 ವರ್ಷಕ್ಕೂ ಹಳೆಯದಾದಂತಹ ಇತಿಹಾಸವನ್ನು ಹೊಂದಿರುವ ದೊಡ್ಡ ದೇವಸ್ಥಾನ ಧರ್ಮಸ್ಥಳದ ಬಗ್ಗೆ ಯಾರೇ ಏನೇ ಕೆಟ್ಟದಾಗಿ ಮಾತನಾಡಿ ಅದಕ್ಕೆ ಕಪ್ಪು ಮಸಿ ಎರಚಿ ಹೊರಟೋದ್ರೂ ಕೂಡ ಇವತ್ತು ಅವ್ರಿಗೆ ಒಳ್ಳೆದಿರಬಹುದು, ನಾಳೆ ಅವರಿಗೆ ಕೆಟ್ಟದಾಗೇ ಆಗುತ್ತೆ. ಧರ್ಮಸ್ಥಳದಲ್ಲಿ ಯಾರೇ ಏನೇ ಕೆಟ್ಟ ಕೆಲಸ ಮಾಡಿದರೂ ಕೂಡ ಅದು ಧರ್ಮವಲ್ಲ, ಅಧರ್ಮವಾಗುತ್ತದೆ. ಅಧರ್ಮಿಗಳು ಮಾತ್ರ ಈ ಕೃತ್ಯವನ್ನು ಮಾಡಲು ಸಾಧ್ಯವಾಗುತ್ತದೆ. ಅಧರ್ಮಿಗಳೇ ಧರ್ಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿದವರಿಗೆ ಎಂತಹ ಶಿಕ್ಷೆ ಕಾದಿದೆಯೋ ಹಾಗೆ ಏನೂ ತಪ್ಪು ಮಾಡದೆ ಇರುವ ನಿರಪರಾಧಿಗೆ ಅಪರಾಧಿ ಸ್ಥಾನದಲ್ಲಿ ಕೂರಿಸುವವನಿಗೂ ಕೂಡ ಅಷ್ಟೇ ಶಿಕ್ಷೆ ಆಗುತ್ತದೆ. ಗೊತ್ತಿಲ್ಲದೆ ಒಂದು ಕ್ಷೇತ್ರದ ಬಗ್ಗೆ ಯಾರೇ ಏನೇ ಕೆಟ್ಟದಾಗಿ ಮಾತನಾಡಿದರೂ, ಒಂದು ಹೆಣ್ಣಿನ ಜೊತೆಗೆ ಯಾವ ರೀತಿ ಅಸಭ್ಯವಾಗಿ ನಡೆದುಕೊಂಡಿರುತ್ತಾರೋ ಅವರಿಗೆ ಆಗುವ ಶಿಕ್ಷೆ, ಆ ಪಾಪವೇ ಇವರಿಗೂ ಕೂಡ ಆಗುತ್ತದೆ. ಒಂದು ಪವಿತ್ರವಾದ ಹೆಣ್ಣನ್ನು ಶೋಷಣೆ ಮಾಡಿ ಎಷ್ಟು ಚಿತ್ರಹಿಂಸೆ ಕೊಟ್ಟು ಅವಳ ಕಣ್ಣೀರಿನ ಶಾಪಕ್ಕೆ ಎಷ್ಟು ಗುರಿಯಾಗುತ್ತೀರೋ ಅಷ್ಟೇ ತಪ್ಪು ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಗೊತ್ತಿಲ್ಲದೆ ಮಾತನಾಡುವವರಿಗೂ ಕೂಡ ಅಷ್ಟೇ ದೊಡ್ಡ ಶಿಕ್ಷೆಯನ್ನು ಪಾರ್ವತಿ ದೇವಿಯು ನೀಡುತ್ತಾಳೆ. ಆದ್ದರಿಂದ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಮಾತನಾಡುವವರು ಎಚ್ಚರಿಕೆಯಿಂದ ಮಾತನಾಡಬೇಕು. ಸೌಜನ್ಯಗೆ ನ್ಯಾಯ ಸಿಗಬೇಕು. ಅವಳ ಸಾವಿಗೆ ಕಾರಣರಾದವರು ಯಾರೇ ಆಗಲಿ ಅವರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ನಿಮ್ಮ ಸಮಾಜದಲ್ಲಿ ಇರುವಂತಹ ಶೋಷಣೆಗೆ ಒಳಗಾಗಿರುವವರು, ಯಾವುದೇ ಕಷ್ಟವನ್ನು ಅನುಭವಿಸುತ್ತಿರುವವರು ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ.